ಸಾಕು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ರಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ನಂತರ ನಾನಿಲ್ಲಿ ಹೊರಗಡೆ ಬಂದಿದ್ದೆ. ಮನೆ ಹತ್ತಿರನೇ ಸುತ್ತಮುತ್ತ ಎಲ್ಲ ಗಿಡಗಳನ್ನೆಲ್ಲ ಒಂದ್ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ಏನೇನು ತರಕಾರಿ ವೆಜಿಟೇಬಲ್ಸ್ ಏನೇನಿದೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಇದ್ದೆ. ಸೊ ಶ್ರೇಯಾನ್ ಕೂಡ ನನ್ನ ಜೊತೆನೇ ಇದ್ದ. ಸೊ ಫಸ್ಟು ಇಲ್ಲಿ ಏನು ಅಂದರೆ ಇದು ಏನು ಗೊತ್ತಾ, ಕಾಡು ಹೂವು ಅಂತ ಕಲರೇ ಚೆನ್ನಾಗಿದೆಯಲ್ವ. ಸೊ ಇದು ಎಲ್ಲಿ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಅತ್ತೆ ಶ್ರೇಯಾನಿಗೆ ಕೊಟ್ಟರು ನೋಡಿಲಿ ಅಂತ ಹೇಳಿಬಿಟ್ಟು. ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ವ. ಸೊ ಇದು ಯಾವ ಥರನೂ ಯೂಸ್ ಮಾಡಲ್ಲ ಮನೇಲಿ, ಬಟ್ ಅದು ಮನೇಲಿ ಅಂದರೆ ಹೊರಗಡೆ ಕಾಡಲ್ಲಿ ಅಥವಾ ಎಕ್ಸ್ಟ್ರಾ ಬಳ್ಳಿ ಈ ರೀತಿ ಎಲ್ಲ ಬೇರೆ ಬೇರೆ ಮರಗಳಲ್ಲಿ ಬೆಳೆಯುತ್ತೆ ಈ ಕಡೆ ಸುತ್ತಮುತ್ತ ಹಳ್ಳಿ ಸೈಡಲ್ಲಿ. ಸೊ ನೆಕ್ಸ್ಟು ನಾನಿಲ್ಲಿ ಏನು ತೋರಿಸ್ತೇನೆ, ಕುಂಬಳಕಾಯಿ ಹೂವು. ಇದು ಚೀನಾಕಾಯಿ ಹೂವು, ಸ್ವೀಟ್ ಪಂಪ್ಕಿನ್ ಇರುತ್ತಲ್ಲ ಅದ್ರದ್ದು, ಮತ್ತು ಕುಂಬಳಕಾಯಿದು ಎರಡು ಸೇಮ್ ಫ್ಲವರೇ ಇರುತ್ತೆ. ಇದು ಆ್ಯಕ್ಚುಲಿ ಕುಂಬಳಕಾಯಿದು ಹೂವು. ಸೊ ಇದೊಂದು ಆಗ್ತಾಯಿದೆ. ನೆಕ್ಸ್ಟು ಯಾವ ಥರ ಕಾಯಿ ಬಿಡುತ್ತೆ ಅಂತ ನೋಡಬೇಕು. ನೆಕ್ಸ್ಟು ಇದು ಅವರೆಕಾಯಿ ಸ್ವಲ್ಪ ಲೇಟ್ ಇದೆ, ಬಟ್ ಇವಾಗಲೇ ಬಿಟ್ಟಿದೆ. ಸ್ವಲ್ಪ ಉದ್ದ ಜಾತಿ ಅವರೆಕಾಯಿದು. ಸೊ ನಾನಿಲ್ಲಿ ಮೇಲ್ಗಡೆ ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ಸೊ ಸ್ವಲ್ಪ ದೊಡ್ಡ ಆಗಬೇಕಿದು. ಜಸ್ಟ್ ಇವಾಗ ಹೂ ಬಿಟ್ಬಿಟ್ಟು ಪುಟ್ಟು ಕಾಯಿಗಳಾಗ್ತಾಯಿದೆ. ಇದರಲ್ಲಿ ಸ್ವಲ್ಪ ದೊಡ್ಡದಿದೆ. ಮಧ್ಯದಲ್ಲಿ ಅಂದರೆ ಅದರದ್ದೇ ಸಾಂಬಾರು ಪಲ್ಯ ಮಾಡೋಕ್ಕಾಗ್ತಾಯಿದ್ರು, ಬೇರೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಾಡುವಷ್ಟು 4 ಬಿಡ್ತಾ ಇದೆ. ನೆಕ್ಸ್ಟು ಬೀನ್ಸು ಜಾಸ್ತಿ ಆಗಿಲ್ಲ ಅಂತ ಹೇಳಿದೆ ಅಲ್ವ, ಬಟ್ ಅಷ್ಟರ ನಂತರ ತುಂಬಾ ಬೀನ್ಸ್ ಆಗೋಯಿತು. ಎಲ್ಲ ಐಟಮ್ಸು ಮಾಡಿದ್ವಿ ನಾವು. ಸೊ ತುಂಬ ಚಿಗುರಿದೆ, ತಿನ್ನೋಕ್ಕಂತೂ ತುಂಬ ಸ್ವೀಟ್ ಇದೆ. ಮನೆ ತರಕಾರಿ ಅಂದ್ರೇ ಹಾಗೆ ಅಲ್ವಾ. ಹೊರಗಡೆಯಿಂದ ತೊಗೊಬಂದು ನಾವು ಏನು ಕುಕ್ ಮಾಡ್ತೀವಲ್ಲ ಅದ್ರ ಟೇಸ್ಟಿಗಿಂತ ಮನೆಯಲ್ಲೇ ಬೆಳೆದಿರೋ ತರಕಾರಿ ಇದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಸಿನೂ ಕೂಡ ಹಾಗೆ ತಿನ್ನೋಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ. ಆಯಿತು, ಬೀನ್ಸು ಅಲ್ಲೊಂದು ಇಲ್ಲೊಂದು ಸುಮಾರು ಆಯಿತು ಕೂಡ, ಎಲ್ಲರಿಗೂ ಕೊಟ್ವಿ ಒಂದಿಷ್ಟು. ನಮ್ಮದು ಮನೆಗೆ ಉಪಯೋಗಿಸೋಕ್ಕೆ ಬೇಕಲ್ವ. ಸೊ ಆಯಿತು. ಇದರಲ್ಲೇ ಹಾಗಲಕಾಯಿ ಬಳ್ಳಿ ಕೂಡ ಆಗಿದೆ. ಮಧ್ಯಾಹ್ನ ಅಡುಗೆಗೆ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಳೆದೋಗಿರೋ ತರಕಾರಿನೆಲ್ಲ ಕೊಯ್ಯೋಣ ಅಂತಲೂ ಅಂದ್ಕೊಂಡಿದ್ದೆ. ಸೊ ವೀಡಿಯೋಕ್ಕೂ ಆಯಿತು, ತರಕಾರಿ ಕೊಯ್ದಾಗೂ ಆಯಿತು ಅಂತ ಹೇಳಿಬಿಟ್ಟು ಹೀಗೊಂದು ಯೋಚನೆ ಮಾಡಿ ಇವತ್ತು ಅದರದ್ದೇ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ನನಗಿವತ್ತು ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ ಅನ್ನೋ ಪ್ಲ್ಯಾನ್ ಇಲ್ಲ, ಬಟ್ ಏನು ಮಾಡ್ಬೋದು ಅಂಥೇಳಿ ಮತ್ತೆ ನಾನು ಡಿಸೈಡ್ ಮಾಡ್ತೀನಿ. ಅಲಸಂಡೆ ಫಸ್ಟು ಕೊಯ್ಕೊಳ್ತಾ ಇದ್ದೀನಿ. ಶ್ರೇಯಾನ್ ಕೂಡ ನನ್ನ ಜೊತೆನೇ ಇದ್ದಾನೆ. ನನ್ನ ಕಾಲಿಗೆ ಜಿಗಣೆ ನಿಮ್ಗೆ ಗೊತ್ತಿರಬೇಕು, ಜಿಗಣೆ ಅದು ಕಚ್ಕೊಳ್ತು. ಹಾಗಾಗಿ ನಾನು ಸ್ವಲ್ಪ ಹೆದರ್ಕೊಂಡು ಕೂತ್ಕೊಂಡೆ. ಅವನು ಅದು ಏನಾಯಿತು ಅಂತ ಶುರು ಮಾಡ್ದೆ. ಮತ್ತು ಜಿಗಣೆ ಅಂದರೆ ಅದು ಎಲ್ಲಿದೆ ಏನು ಅಂತೆಲ್ಲ ಮತ್ತೆ ಕ್ವಶನ್ ಮಾಡ್ತಾನೆ ಅಂದ್ಬಿಟ್ಟು ಕಂಬಳಿ ಹುಳ ಅಂತ ಏನೋ ಸುಳ್ಳು ಹೇಳಿದೆ. ಬಟ್ ಅವ್ನು ಬಿಡಲೇ ಇಲ್ಲ, ಮತ್ತೆ ಅದನ್ನು ಕೇಳ್ತಾನೆ ಇದ್ದ, ಎಲ್ಲಿದೆ ಅಂತ ಹೇಳಿಬಿಟ್ಟು. ಏನಾದರೂ ಒಂದು ಹೇಳಿದೆ ಅಂದರೆ ಅದನ್ನು ಬಿಡೋದೇ ಇಲ್ಲ. ಅವನಿಗೆ ಕರೆಕ್ಟಾಗಿ ತೋರಿಸಿ ಕ್ಲಾರಿಟಿ ಸಿಗೋ ತನಕನೂ ತಲೆ ತಿಂತಾನೆ ಇರ್ತಾನೆ. ಅಲ್ಲಿ ಇಲ್ಲಲ್ಲ, ಈಗ ನಾನು ಎಸ್ತೆ ಅಂತ ಹೇಳಿಲ್ವ ಅವಾಗ್ಲೇ. ಅದು ಹೆಸ್ರೇನು ಒಂದೇ ಕಡೆ ಇರಲ್ಲ, ಮತ್ತು ಯಾರಾದ್ರು ಸಿಗ್ತಾರಾ ಅಂತ ನೋಡ್ತಾ ಇರುತ್ತೆ. ಇನ್ನು ಯಾಕೆ ಬಲೆನಾ ಯಾಕೆ ತೆಗ್ದು? ಮತ್ತು ಈ ತರಕಾರಿಗಳೆಲ್ಲ ಹೇಗೆ ಅಂದರೆ 2 ಡೇಸ್ 2 ದಿನಕ್ಕೊಂದು ಸಲ ಬಿಟ್ಟು ನಾವು ಕೊಯ್ತಾನೆ ಇರಬೇಕಾಗತ್ತೆ. ಅದೆಷ್ಟು ಬೇಗ ಬೆಳೆದೋಗ್ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ. 2 ದಿನಕ್ಕೊಂದು ಸಲ ಕೊಯ್ಲಿಲ್ಲ ಅಂದರೆ ಫುಲ್ ಬೆಳೆದೋಗ್ಬಿಡುತ್ತೆ. ಮತ್ತು ಅದು ಒಳಗಡೆ ಬೀಜ ಎಲ್ಲ ಗಟ್ಟಿಯಾಗ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಸ್ವಲ್ಪ ಸ್ಮೂತಾಗಿರೋಷ್ಟೊತ್ತಿಗೆ ಕೊಯ್ಯೋದು ಬೆಟರ್ ಅಂತ ಅನಿಸುತ್ತೆ ನನಗೆ. ನಾನು ಕೊಯ್ಯೋಕ್ಕೆಲ್ಲ ಹೋಗಲ್ಲ, ಅತ್ತೆ ಮಾವ ಇದ್ದರೆ ಅವ್ರದ್ದೇ ಕೆಲಸ ಇದು, ನಾನು ಮಾಡೋಕ್ಕೆ ಹೋಗಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ ಅತ್ತೆ ಮಾವ ಇರಲಿಲ್ಲ, ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು. ಹಾಗೆ ಬಿಟ್ಟರೆ ಏನು ಕೊಯ್ಲೇ ಇಲ್ವಲ್ಲ ಅಂತ ಅವರು ಕೇಳ್ತಾರೆ. ಸುಮ್ಮನೆ ಹಾಳಾಯಿತು ಅಂತ ಬೇಜಾರು ಮಾಡ್ಕೋತಾನೆ ಅಂದ್ಬಿಟ್ಟು ನಾನೇ ಒಂದಿಷ್ಟು ತರಕಾರಿ ಕೊಯ್ದೆ, ವಿಡಿಯೋಕ್ಕೂ ಆಗುತ್ತೆ.
ಅಂತ ಹೇಳ್ಬಿಟ್ಟು ನಾನೇ ಕೊಯ್ತಾ ಈ ಬೀನ್ಸ್ ಇದೆ ಅಲ್ವಾ, ಇದು ಫುಲ್ ಬೆಳೆದೋಗಿದೆ. ಇದು ಆ್ಯಕ್ಚುಲಿ ಬೀಜಕ್ಕೆ ಬಿಟ್ಟಿರೋ ಬೀನ್ಸ್ ಅದು. ಸ್ಟಾರ್ಟಿಂಗಲ್ಲಿ ಏನಂದರೆ ಒಂದು ಸ್ವಲ್ಪ ಬೀನ್ಸ್ನೆಲ್ಲ ಮಧ್ಯದಲ್ಲಿ ಬೀಜಕ್ಕೆ ಬಿಟ್ಟಿರೋದ್ರಿಂದ ಅದು ಬೆಳೆದಾದ್ಮೇಲೆ ಒಣಗಿಸಿ, ಅಂದರೆ ಬಿಸಿಲಿಗೋ ಅಥವಾ ಬಿಸಿಲಿದ್ರೆ ಓಕೆ, ಬಿಸಿಲಿಲ್ಲ ಅಂದರೆ ಒಲೆ ಶಾಖಕ್ಕೆ ಹೀಗೆ ಒಣಗಿಸ್ಬಿಟ್ಟು ಡ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಇಯರು ಮಳೆಗಾಲದಲ್ಲಿ, ಅಂದರೆ ಈಗ ಬೀಜ ಹಾಕೋ ಟೈಮಲ್ಲಿ, ಬೀನ್ಸ್ ಹಾಕೋ ಟೈಮಲ್ಲಿ ಹಾಕ್ತಾರೆ. ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಯಾವಾಗ್ಲೂ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾವು ಕರೆಕ್ಟಾಗಿ ಈ ರೀತಿ ಬೀಜನೆಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಇಯರಿಗೆ ಅದು ಬೀಜ ಹುಟ್ಟೋದೇ ಇಲ್ಲ, ಗಿಡ ಮೊಳಕೆ ಬರೋದೇ ಇಲ್ಲ. ಹಂಗಾಗಿ ಅತ್ತೆ ತುಂಬ ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಯಾರಾದರೂ ಕೇಳಿದರೂ ಕೂಡ ಕೊಡ್ತಾರೆ, ಬೀನ್ಸ್ ಬೀಜ ಬೇಕು ಅಂಥೇಳಿ. ಅವರು ಎಲ್ಲರೂ ಹೋದಾಗ ತೊಗೊಬಂದಿರೋ ಚಾನ್ಸಸ್ಸು ಇದೆ. ಸೊ ನೆಕ್ಸ್ಟು ಓಕೆ, ಓಕೆ, ಡನ್. ಓಕೆ, ಈಗ ಸೌತೆಕಾಯಿ ಬೇಕಿತ್ತು, ಕೊಯ್ಕೊಂಬರಕ್ಕೆ ಹೋಗೋಣ. ಇಷ್ಟು ಬೀನ್ಸು ಸಾಕು. ಈ ಸೌತೆಕಾಯಿ ನೋಡಿ, ನನಗೆ ಬೇಕಾಗಿರೋದು ಚಿಕ್ಕದು, ಅಂದರೆ ಸೌತೆಕಾಯಿಗೆ ಸೈಡ್ ಡಿಶ್ ಮಾಡ್ತೀವಲ್ಲ ಅದು. ಇದೆಲ್ಲ ದೊಡ್ಡ ದೊಡ್ಡ ಸೈಜು ಕಟ್ಟಿಟ್ಟಿದ್ದಾರೆ, ಹಣ್ಣಾಗಿದೆ ಅಲ್ವಾ, ಸೊ ವೇಟಿಗೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಕಟ್ಟಿದ್ದಾರೆ. ಇಷ್ಟು ದೊಡ್ಡದು ನನಗೆ ಬೇಡ, ನನಗಿಷ್ಟು ಪುಟ್ಟು ಸಾಕು ಅಂದ್ಕೋತೀನಿ. ಏನು ಮಾಡೋಣ, ಇಷ್ಟು ದೊಡ್ಡದು ಬೇಡ. ಓಕೆ, ಇದನ್ನೇ ಕೊಯ್ಕೊಂಬಿಡೋಣ. ಇದೇ ಚೆನ್ನಾಗಿದೆ ಅಲ್ವಾ, ಸಾಕಾಗತ್ತೆ. ಸ್ವಲ್ಪ ರೊಟ್ಟಿಗೆ, ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ರಾಗಿ ರೊಟ್ಟಿಗೆ ಮತ್ತು ಪಲಾವಿಗೆ ಸೈಡ್ ಡಿಶ್ ಮಾಡೋಣ ಅಂಥೇಳಿ ಯೋಚನೆ ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಮಾಡೋಣ ಅಂತಿದ್ದೀನಿ. ಓಕೆ, ಇದು ಬರುತ್ತೆ ಅನಿಸುತ್ತೆ. ಇದನ್ನೇ ಕೊಯ್ಕೊಂಬಿಡೋಣ. ಉಳಿದಿದ್ದನ್ನು ಶ್ರೀಯಾನಿಗೆ ಕಟ್ ಮಾಡಿ ಉಪ್ಪು ಹಾಕ್ಕೊಟ್ಟೆ ತಿಂತಾನೆ ಕೂತ್ಕೊಂಡು, ಅವನಿಗೂ ಇಷ್ಟ ಅಲ್ಲ. ಓಕೆ, ಇದು ಬರುತ್ತೆ ಅನಿಸುತ್ತೆ. ಇದನ್ನೇ ಕಟ್ ಮಾಡಿಬಿಡ್ತೀನಿ. ಭಾರ ಇದೆ ಅಲ್ವಾ, ಇದು ಸ್ವಲ್ಪ ದಪ್ಪ ಜಾತಿದು, ಬಟ್ ಒಳಗಡೆ ಮಾತ್ರ ತುಂಬಾ ಸಾಫ್ಟಾಗಿರುತ್ತೆ. ಚೆನ್ನಾಗಿದೆ, ಸಾಕು ಅಂದ್ಕೋತೀನಿ. ಗ್ರೀನೇ ಇದೆ. ಓಕೆ, ಡನ್. ನೆಕ್ಸ್ಟು ಇಲ್ಲಿ ಸೀಮೆ ಸೌತೆಕಾಯಿ ಇದೆ. ಸೀಮೆ ಸೌತೆಕಾಯಿನ ಕುಯ್ಕೊಂಡು ಹೋಗೋಣ. ಏನಕ್ಕೂ ಬೇಡ, ಬಟ್ ಬೆಳೆದೋಗ್ಬಿಡುತ್ತಲ್ಲ ಗಿಡದಲ್ಲೇ ಇದ್ದರೆ, ಹಾಗಾಗಿ ಬಂದೆ. ಇಲ್ಲಿದೆ. ಏನಾದ್ರು ಡಿಶ್ ಮಾಡೋಕ್ಕಾಗುತ್ತಲ್ವ ಕೊಯ್ಕೊಂಬಂದು ಇಟ್ಕೊಂಡ್ರೆ. ತರಕಾರಿಗಳು ಒಂದಿಷ್ಟೆಲ್ಲ ಕೊಯ್ದು ಇಟ್ಕೋಬೇಕಿತ್ತು. ಅತ್ತೆ ಮಾವನೂ ಇಲ್ಲ, ಇದ್ದಿದ್ರೆ ಅವರೇ ಒಂದಿಷ್ಟು ಕೊಯ್ತಿದ್ರು, ಬಟ್ ನಾನೇ ಕೊಯ್ಯಬೇಕಾಗಿದೆ. ಇಲ್ಲಿ ಬದನೆಕಾಯಿ ಆಗಿದೆ, ಬೆಳೆದೋಗಿದೆಯೋ ಏನಾಗಿದೆ ಗೊತ್ತಿಲ್ಲ. ಪುಟ್ಟಕಾಯಿ ಆಗಿದೆ. ನೆಕ್ಸ್ಟು ಇಲ್ಲೊಂದು ಆಗಿದೆ. ಈಗಲೇ ಬೇಡ ಅನಿಸುತ್ತೆ, ಬಟ್ ಕೊಯ್ದಿಟ್ಕೊಳ್ಬೋದಾ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ನಾಳೆ ಏನಾದರೂ ಮಾಡೋದಿದ್ರೆ ಕೊಯ್ದಿಟ್ಕೊಂಡ್ಬಿಡ್ತೀನಿ. ಇವತ್ತಿಗೆ ಬೇಡ, ಇರಲಿ. ಸೊ ಇದನ್ನ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಹೀರೆಕಾಯಿ ಅಂತೂ ಸಿಕ್ಕಾಪಟ್ಟೆ ಬಿಡ್ತಾ ಇದೆ. ಎಲ್ಲದೂ ಮಾಡಾಯಿತು, ತವೆ ಆಯಿತು, ಪದ್ಯ ಆಯಿತು, ಸಾಂಬಾರು ಆಯಿತು, ಸೌತೆಕಾಯಿ ಬಳ್ಳಿ, ಹೀರೆಕಾಯಲ್ಲಿ ಪಾಯಸ ಬೇರೆ ಮಾಡ್ತಾರೆ, ಅದು ಬೇರೆ 2 ಟೈಮ್ಸ್ ಆಯಿತು. ಅದು ತುಂಬಾ ಚೆನ್ನಾಗಾಗುತ್ತೆ ಹೀರೆಕಾಯಿ ಪಾಯಸ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಹೀರೆಕಾಯಿ ಪಾಯಸ ವೆಜಿಟೇಬಲ್ಸ್ ಎಲ್ಲ ತರಕಾರಿ ಪಾಯಸ ಮಾಡೋದು ಯೂಶ್ವಲಿ ಯಾರಿಗೂ ಗೊತ್ತಿರಲ್ಲ. ಇಲ್ಲಿ ಮಾಡ್ತಾರೆ ಹೀರೆಕಾಯ್ದು. ಆಮೇಲೆ ಇನ್ಯಾವುದು
ಯಾವುದು ಸೋರೆಕಾಯಿದು ಅದೆಲ್ಲ ತುರಿದ್ಬಿಟ್ಟು ಹೆಸರುಬೇಳೆ ಹಾಕಿ ಬೇಯಿಸಿ ತುಂಬಾ ಸಾಫ್ಟಾಗಿ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಮಾತ್ರ. ನೆಕ್ಸ್ಟ್ ಟೈಮ್ ನಾನು ಏನಾದರೂ ಮಾಡಿದಾಗ ರೆಸಿಪಿ ಅಂದರೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡಿಕೊಂಡು ಅದರ ರೆಸಿಪಿ ಹಾಕ್ತೀನಿ ಶೋರ್ಟ್ಲಿ. ಹೀರೆಕಾಯಿ ತುಂಬ ಚೆನ್ನಾಗಾಗಿದೆ, ಪುಟ್ಟು ಮಿಡಿ. ಅಂದರೆ ಇವಾಗ ಏನಾಗಿದೆ ಅಂದರೆ ದೊಡ್ಡದೆಲ್ಲ ಆಗೋಯ್ತು ತುಂಬಾ ಚಿಕ್ಕದು. ಈಗ ಬರ್ತಾ ಕಡಿಮೆ ಆಗ್ತಾ ಬರ್ತಿರೋ ಹಾಗೆ ಬಳ್ಳಿ ಎಲ್ಲ ಹಾಳಾಗ್ತಾ ಇರೋ ಹಾಗೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಸೈಜಲ್ಲಿ ಚಿಕ್ಕದು ಬರುತ್ತೆ ನೋಡಿ, ಈ ಥರ ಆಗುತ್ತೆ. ಕೆಲವೊಂದೆಲ್ಲ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ, ಅಂದರೆ ಅದ್ರ ಗ್ರೋತೇ ಸ್ಟಾಪ್ ಆಗಿಬಿಡುತ್ತೆ. ಬಟ್ ಅದು ಸ್ವಲ್ಪ ಕಹಿ ಬರುತ್ತೆ ಅಂತ ಏನೋ ಹೇಳ್ದಂಗಿತ್ತು, ನೋಡಬೇಕು ಏನಾಗುತ್ತೆ ಅಂತೇಳಿ. ನೆಕ್ಸ್ಟು ಇಲ್ಲಿ ನೋಡಿ ಶ್ರೇಯನ್ ಏನು ತಿಂತಾ ಇದ್ದಾನೆ ಅಂತ. ಇದು ಆ್ಯಕ್ಚುಲಿ ಪೇರ್ಲೆ ಪಾಯಿ ಅಂದರೆ ಫುಲ್ ಹಣ್ಣಾದ್ಮೇಲೆ ಚೆನ್ನಾಗಿರುತ್ತೆ, ಬಟ್ ಇವನು ಕಾಯಿ ತಿಂತಾ ಇದ್ದಾನೆ. ಬೀಟ್ರೂಟ್ ಕಲರ್ ಇರುತ್ತೆ, ಹೊರಗಡೆನೂ ಸ್ಕಿನ್ ಕೂಡ ಬೀಟ್ರೂಟ್ ಕಲರ್ ಇರುತ್ತೆ, ಒಳಗಡೆ ಫುಲ್ ರೆಡ್ ಬರುತ್ತೆ. ಇದನ್ನು ನಾನು ಖಂಡಿತವಾಗ್ಲೂ ನಾನು ನೆಕ್ಸ್ಟು ವಿಡಿಯೋ ಮಾಡ್ಕೊಂಡಾಗ ಅದನ್ನು ತೋರಿಸ್ತೀನಿ. ಈಗ ನಾನು ಬಂದೆ, ಒಂದೇ ಒಂದು ಬೆಂಡೆಕಾಯಿ ಗಿಡ ಇದೆ. ಈ ಬೆಂಡೆಕಾಯಿ ಗಿಡ ಜಾತಿ ಸ್ವಲ್ಪ ಚೇಂಜ್ ಇದೆ, ಯಾರೋ ಬೀಜ ಕೊಟ್ಟಿರೋ ಅಂದ್ಬಿಟ್ಟು ನಮ್ಮಲ್ಲಿ ಹೆಚ್ಚು ಕಮ್ಮಿ ಸುಮಾರು 3-4-5 ವರ್ಷದ ಮೇಲೆ ಆಯಿತು ಅನ್ಕೋತೀನಿ ಈ ಬೆಂಡೆಕಾಯಿ ಸ್ಟಾರ್ಟ್ ಆಗಿ. ಇದು ತುಂಬ ಅಂದರೆ ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ತೆಳ್ಳಗೆ ಉದ್ದುದ್ದ, ಆ ರೀತಿ ಇದು ಬೆಂಡೆಕಾಯಿ ಎಲ್ಲ. ಇದು ಸ್ವಲ್ಪ ದಪ್ಪ ಜಾತಿದು, ಒಂದು 3-4 ಇದ್ಬಿಟ್ರೆ ಏನೋ ಒಂದು ಐಟಮ್ ಮಾಡಿಬಿಡ್ಬೋದು ಆ ರೀತಿ ಇದು. ನೋಡಿ ಹೂವಾಗಿ ಪಿಂಕ್ ಕಲರ್ ಹೂವಿದೆ, ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಸೈಜಲ್ಲಿದೆ. ಫಸ್ಟು ಹೂವಾಗಿ ಅದು ಹೂ ಬಿಟ್ಟೋಗಿ ಕೊನೆಗೆ ಕಾಯಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹೂ ಆಗಿ ಹೂ ಉದುರೋಗಿದೆ, ಅದರಲ್ಲಿ ಬೆಂಡೆಕಾಯಿ ಸ್ಟಾರ್ಟ್ ಆಗಿದೆ ಕಾಯಿ ಬಿಡೋಕ್ಕೆ. ಇದು ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಹೂ ನೋಡಿ ಮೇಲ್ಗಡೆ ಒಂದೇ ಒಂದು ಸಿಂಗಲ್ ಹೂ ಕಾಣಿಸ್ತಾ ಇದೆಯಲ್ಲ, ಅದು ಉದುರೋದ್ಮೇಲೆ ಅದರ ಬ್ಯಾಕ್ ಸೈಡಲ್ಲೇ ಬೆಂಡೆಕಾಯಿ ಸ್ಟಾರ್ಟ್ ಆಗುತ್ತೆ ಬಿಡೋಕ್ಕೆ. ಇದು ಹೇಳಿದ್ನಲ್ಲ ಬೀನ್ಸ್ ಬೀಜ ಒಣಗಿಸಿ ಡ್ರೈ ಮಾಡಿ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ. ಇದನ್ನು ಡೈಲಿ ಒಣಗಿಸ್ತಾ ಇರ್ತೀವಿ. ಒಣಗಿದ್ಮೇಲೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ನಂತರ ಇಲ್ಲಿ ನಮ್ಮನೆ ಕೆಲ್ಸಕ್ಕೆ ಬರ್ತಾನೆ ಸುದಿ ಅಂತ ಹೇಳಿಬಿಟ್ಟು. ಅವನು ತೋಟದಲ್ಲಿ ಅಂದರೆ ನಾವು ಶಾಪ್ ಇದೆಯಲ್ಲ ನಮ್ಮದು, ಡ್ರೈ ಫ್ರೂಟ್ ಶಾಪ್ ಇದೆ ನಮ್ಮದು, ನಾನು ಹೇಳಿಲ್ಲ ಇನ್ನೂ ಎಲ್ಲೂ. ಅಲ್ಲಿ ಏನು ಪಲಾವ್ ಎಲೆ ಸ್ಪೈಸಸ್ ಎಲ್ಲ ಸೇಲ್ ಮಾಡೋದ್ರಿಂದ ಪಲಾವ್ ಎಲೆ ಬೇಕಲ್ವ, ಅದು ನಮ್ಮ ತೋಟದಲ್ಲೇ ಸಿಗುತ್ತೆ. ಹಾಗಾಗಿ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಇವತ್ತು ಇವರು ಮತ್ತು ಅವನು ಹೋಗಿಬಿಟ್ಟು ಒಂದಿಷ್ಟು ಏನದು ಎಲೆನ ತೊಗೊಬಂದರು. ಅದು ಎಲೆನೇನೆಂದರೆ ಅದರಿಂದ ಬಿಡಿಸ್ಬಿಟ್ಟು ಒಂದೊಂದೇ ಎಲೆನ ಬಿಡಿಸಿ ಅದನ್ನು ಬಿಸಿಲಿಗಲ್ಲ ಹಾಗೆ ಶಾಖಕ್ಕೆ ಅಂದರೆ ಸ್ವಲ್ಪ ಒಣಗಿಸ್ಬಿಟ್ಟು ಬಿಸಿಲಿಗಲ್ಲ ಒಳಗಡೆನೇ ಇಟ್ಬಿಟ್ಟು ಫುಲ್ಲು ಹರಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಸೇಲ್ ಮಾಡ್ತೀವಿ. ಸೊ ಅದರದ್ದೇ ಒಂದು ಇದು ಏನಿದು ಚಕ್ಕೆ ಅಲ್ವಾ ನೋಡಿ, ಈ ಥರ ಚಕ್ಕೆ ಪೀಸ್ ಗೊತ್ತಲ್ಲ ನಮ್ಮನೆಲ್ರಿಗೂ, ಅದು ಅದರದ್ದೇ ಮರ ಪಲಾವ್ ಎಲೆದು. ಅದನ್ನು ಇವನೇನು ಮಾಡ್ತಿದ್ದಾನೆ, ಅದನ್ನು ಮೇಲ್ಗಡೆದೆಲ್ಲ ತೆಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಕೆತ್ತಿಬಿಟ್ಟು ಅದನ್ನು ಒಣಗಿಸಿದ್ರೆ ಯಾವ ಥರ ಆಗುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ತೊಗೊಬಂದಿದ್ದ. ಇದು ಪಲಾವ್ ಎಲೆ ನೋಡಿದ್ರಲ್ವ, ಪಲಾವ್ ಎಲೆ. ಇದನ್ನು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಸೇಲ್ ಮಾಡೋದು. ದಾಲ್ಚಿನ್ನಿ ಎಲೆ ಅಂತ ಕೂಡ ನಮ್ಮ ಶಾಪಲ್ಲಿ ಸೇಲ್ ಮಾಡ್ತೀವಿ. ಸ್ಪೈಸಸ್ ಅಂದರೆ ಎಲ್ಲದೋ ಬರುತ್ತೆ ಅಲ್ವಾ, ಬಟ್ ಇದನ್ನು ಮನೆ ಯೂಸಿಗಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಅದನ್ನೇ ರಂಬೆ ಇರುತ್ತಲ್ಲ ಅದನ್ನು 1 ಪೀಸು 2 ಪೀಸಕ್ಕೆ ತೊಗೊಂಡು ಬಂದಿದ್ದಾನೆ. ಅದನ್ನ ಮೇಲ್ಗಡೆದೆಲ್ಲ ತೆಗೆದುಬಿಟ್ಟು ಇದೇ ರೀತಿ ಪೀಸ್ ಇರುತ್ತೆ, ಅದನ್ನ ಮೇಲ್ಗಡೆ ತೆಗೆದುಬಿಟ್ಟು ಡ್ರೈ ಮಾಡಿದರೆ ಅಟ್ಲೀಸ್ಟ್ ಮನೆಗೆ ಪೌಡ್ರ್ ಮಾಡಿ ಇಟ್ಕೊಳ್ಳೋಕ್ಕೋ ಅಥವಾ ಮನೆ ಯೂಸಿಗಂತೂ ಆಗುತ್ತೆ ಡ್ರೈ ಆದಮೇಲೆ. ಸೊ ಅದನ್ನು ಇವನು ಟ್ರೈ ಮಾಡ್ತಾ ಇದ್ದಾನೆ. ನಂದು ತರಕಾರಿ ಎಲ್ಲ ಕೊಯ್ದು ಮುಗೀತು. ಸೊ ಮನೆಗೆ ತೊಗೊಬಂದು ಎಲ್ಲ ಜೋಡಿಸಿಟ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನು ಔಷಧಿ ಏನು ಸ್ಪ್ರೇ ಮಾಡ್ದೇನೆ ಹೆಲ್ದಿಯಾಗಿ ತರಕಾರಿನ ಮನೆಯಲ್ಲೇ ಬೆಳ್ಕೊಂಡು ಜಾಗ ಇದ್ದವರು ಏನು ಪ್ರಾಬ್ಲಮ್ ಇಲ್ಲ, ಬೆಳ್ಕೊಬೋದು. ಜಾಗ ಇಲ್ಲದೆ ಇದ್ದವರು ಏನು ಮಾಡೋಕ್ಕಾಗಲ್ಲ ಪಾಪ. ನನಗೆ 2 ಎಕ್ಸ್ಪೀರಿಯೆನ್ಸ್ ಇದೆ. ಅಮ್ಮ ಮನೇಲಿ ಜಾಗ ಇಲ್ಲ, ಸೊ ಪೇಟೆ ತರಕಾರಿ ತೊಗೊಬಂದು ತಿನ್ನಲೇಬೇಕು. ಇಲ್ಲಿ ಜಾಗ ಇದೆ, ಯಾವುದಾಗುತ್ತೆ ಅದನ್ನು ಬೆಳೆದು ಮನೆಯಲ್ಲೇ ಬೆಳೆದ್ಬಿಟ್ಟು ಅದನ್ನು ಅಡುಗೆ ಮಾಡಿ ಮಾಡೋ ಅಭ್ಯಾಸ ಇದೆ ಇಲ್ಲಿ. ಸೊ ಎಲ್ಲ ತರಕಾರಿಗಳು ಫ್ರೆಶ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಸೌತೆಕಾಯಿ ನೋಡೋಕೆ ಅಷ್ಟು ದಪ್ಪ ಅನಿಸುತ್ತೆ, ಬಟ್ ಅದು ತುಂಬಾ ಚಿಗುರು. ಹೀರೆಕಾಯಿ, ಅವರೆಕಾಯಿ, ಬೀನ್ಸು, ಅಲಸಂಡೆ, ಇದೊಂದು ಮಧ್ಯದಲ್ಲಿರೋದು ಮಾಡಾಗಲಕಾಯಿ. ಅದನ್ನು ತಂಬುಳಿ ಮಾಡಿದ್ದೀನಿ, ನಾನು ವಿಡಿಯೋ ಹಾಕಿದ್ದೀನಿ ಅಂತ ಅನ್ಕೋತೀನಿ ಶಾರ್ಟ್ಸಲ್ಲಿ. ಸೊ ಇಷ್ಟೊಂದು
ಎಷ್ಟು ಅದನ್ನು ಕ್ಲಿಯರ್ ಮಾಡಬೇಕು ಅಂದರೂ ಆಗಲ್ಲ. ಅದಕ್ಕಿಂತ ಇದು ಜಾಸ್ತಿ, ಇದು ಬಂದು ಬ್ರಹ್ಮಕಮಲ ಗಿಡ ಅದರಲ್ಲೇ ಈಗ ಏನಾಗಿದೆ ಎಲೆ ಬಳ್ಳಿ ಇದಕ್ಕೆ ಹಬ್ಬಿಸ್ಬಿಟ್ಟು, ಸೊ ಇದೇನಾಗಿದೆ ಅಂದರೆ ಎಲೆ ಬಳ್ಳಿ ಮತ್ತು ಬ್ರಹ್ಮಕಮಲ ಎರಡು ಮಿಕ್ಸ್ ಆಗಿರೋದ್ರಿಂದ ಎಷ್ಟೊಂದು ಯಾವುದು ಎಲ್ಲಿ ಅಂದರೆ ಕೊಯ್ತಾರೆ, ಕೊಯ್ಯೋದೆಲ್ಲ ಕೆಲಸಕ್ಕೆಲ್ಲ ಬರೋರೆಲ್ಲ ಕೊಯ್ತಿರ್ತಾರೆ. ಬಟ್ ಏನಾಗಿದೆ ಅಂದರೆ ಅದು ಅಷ್ಟೊಂದು ಜಾಸ್ತಿ ಮುತ್ಕೊಂಡಿರೋದ್ರಿಂದ ಅದು ಯಾವುದನ್ನು ಫಸ್ಟ್ ಕ್ಲಿಯರಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದ್ರ ಪಾಡಿಗೆ ಅದನ್ನು ಬಿಟ್ಟಿದ್ದೀವಿ. ಸೊ ಇಲ್ಲಿ ಬ್ರಹ್ಮಕಮಲ ಹೂ ಗಿಡ ಮತ್ತು ಎಲೆ ಬಳ್ಳಿ ಎರಡು ಮತ್ತು ಏನಾಗುತ್ತೆ ಅಂದರೆ ಹೂವು ಎಷ್ಟು ಬಿಡುತ್ತೆ ಅಂದರೆ ಈ ರೀತಿ ಆಗಿದ್ರೂ ಕೂಡ ಹೆಚ್ಚು ಕಮ್ಮಿ 50ರಿಂದ 100-120 ಹೂ ಬಿಟ್ಟಿರೋದು ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟು ಬಿಟ್ಟಾಗ ಇದೇ ವಿಡಿಯೋ ನನಗೆ ಅದನ್ನು ಹುಡುಕ್ಬಿಟ್ಟು ನಾನು ಹಾಕ್ತೀನಿ. ಲಾಸ್ಟ್ ಟೈಮ್ ಎಲ್ಲ ಹೂ ಬಿಟ್ಟಿದ್ದು ಸಿಕ್ಕಾಪಟ್ಟೆ ಅಂದರೆ ಅದು 9 ಗಂಟೆ ಮೇಲೆಲ್ಲ ಬ್ರಹ್ಮಕಮಲ ಹೂ ಅರಳೋದು. ಸೊ ಹಾಗಾಗಿ ನನಗೆ ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಟಾರ್ಚೆಲ್ಲ ಹಾಕ್ಕೊಂಬಿಟ್ಟು ಬೆಳಕು ಹಾಕ್ಬಿಟ್ಟು, ಇಲ್ಲಿ ಕರೆಂಟ್ ಲೈಟ್ ಇಲ್ಲದೆ ಇರೋದ್ರಿಂದ ಟಾರ್ಚು ಅಥವಾ ಮೊಬೈಲ್ ಟಾರ್ಚ್ ಹಾಕ್ಕೊಂಬಿಟ್ಟು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದೀವಿ. ಅದಿದ್ದರೆ ನಾನು ಇದ್ರ ಜೊತೆ ಸೇರಿಸಿ ವ್ಲಾಗ್ ಮಾಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಇದೇ ಥರ ಎಲೆ ಬಳ್ಳಿ ಇಲ್ಲೂ ಇದೆ. ಇದು ಕರಿಬೇವಿನ ಸೊಪ್ಪಿನ ಮರ. ಇದಕ್ಕೂ ಕೂಡ ಎಲೆ ಬಳ್ಳಿ ಹಬ್ಬಿಸಿರೋದ್ರಿಂದ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಎಲೆ ಬಳ್ಳಿಯಾಗಿದೆ. ಬಟ್ ಎಲೆಡಿಕೆ ತಿನ್ನೋರು ಅಷ್ಟೊಂದು ಏನಿಲ್ಲ, ಮಾವ ತಿಂತಾರೆ, ಅತ್ತೆ ಯಾವಾಗಲಾದ್ರೂ ಅಪರೂಪಕ್ಕೆ. ಇದರಲ್ಲೂ ಕೂಡ ಚೆನ್ನಾಗಿ ಹಬ್ಕೊಂಡಿದೆ. ನೆಕ್ಸ್ಟು ಇನ್ನೊಂದು ಜಾಗ, ಅಲ್ಲೂ ಕೂಡ ಎಲೆ ಬಳ್ಳಿ ಹಬ್ಕೊಂಡಿದೆ. ಅಂದರೆ ನಮ್ಮ ನೀರಿನ ಟ್ಯಾಂಕ್ ಇದೆ ಅಲ್ವಾ, ಸೇಮ್ ಅದೇ ಜಾಗದಲ್ಲಿ ನೀವಿಲ್ಲಿ ನೋಡ್ಬೋದು. ಪೇರ್ಲೆ ಮರ, ಇದು ಪೇರ್ಲೆ ಮರಕ್ಕೂ ಫುಲ್ ಹಬ್ಕೋತಾ ಇದೆ. ಸೊ ಅದು ತುಂಬಾ ಚೆನ್ನಾಗಿದೆ. ಎಲೆ ಬಳ್ಳಿ ಇರಬೇಕು ಅಂತಾರಲ್ವ ಮನೆಯಲ್ಲಿ, ಬಟ್ ನಮ್ಮ ಮನೇಲಿ ಹೆಚ್ಚಾಗಿದೆ ಎಲೆ ಬಳ್ಳಿ. ತುಂಬಾ ಚೆನ್ನಾಗಿ ಹಬ್ಕೊಂಡಿದೆ. ಎಲೆ ಕೂಡ ಅಷ್ಟೇ, ಅಂಬಡೆ ಎಲೆ ಅಂತ ಏನೋ ಸಮಥಿಂಗ್ ಹೇಳ್ತಾರಲ್ವ, ಆ ಎಲೆ ಇದು. ಎಲ್ಲಡಿಕೆ ಹಾಕೊಳ್ಳೋರಿಗೆಲ್ಲ ಹೇಳಿ ಮಾಡಿಸಿದ್ದು. ತುಂಬಾ ಎಲ್ಲಡಿಕೆ ಹಾಕ್ಕೊಂಡ್ರೆ ಹಬ್ಬ ಟೈಮೆಲ್ಲ ನಾವು ಯಾವಾಗಲಾದ್ರೂ ಹಾಕೋತಾ ಇರ್ತೀವಿ. ಚೆನ್ನಾಗಿದೆ. ನೆಕ್ಸ್ಟು ಇಲ್ಲಿ ಪುದೀನ, ಇದು ಸಾಂಬಾರ್ ಎಲೆ ಹೇಳ್ತಾರಲ್ವ ಅದರದ್ದು ಗಿಡ ಇದು. ಸೊ ಯಾವಾಗಲಾದರೂ ಮಕ್ಕಳಿಗೆ ಶಿಯಾನಿಗೆ ಶೀತಲರಾದಾಗ ಇದನ್ನ ರಸ ತೆಗೆದ್ಬಿಟ್ಟು ಕುಡಿಸ್ತೀವಿ. ನೆಕ್ಸ್ಟು ಸಾರಿಗೂ ಬರುತ್ತೆ. ಇದನ್ನು ಹುರಿದ್ಬಿಟ್ಟು ಸಾರು ಮಾಡ್ಬೋದು, ಚೆನ್ನಾಗಾಗುತ್ತೆ. ಈ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅಪ್ಲೋಡ್ ಮಾಡ್ತೀನಿ. ಇವೆಲ್ಲ ಪುಟ್ಟ ಗಿಡಗಳು ಚೀಲದಲ್ಲಿ ಮಣ್ಣು ಹಾಕಿ ತುಂಬಿಟ್ಟಿದ್ದಾರೆ. ಸೊ ಇಷ್ಟು. ಸೊ ಅದೆಲ್ಲ ಮುಗಿದು ಇಲ್ಲಿ ಬಂದರೆ ತೊಂಡೆಕಾಯಿ ಒಂದು ಕಡಿಮೆ ಆಗಿತ್ತು ಅಂದ್ಕೋತೀನಿ. ಸೊ ಅದನ್ನು ಇವಾಗಷ್ಟೇ ಚಪ್ರ ಮಾಡಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿದೆ ಅಷ್ಟೇ ಕಾಯಿ ಬಿಡೋಕ್ಕೆ. ಒಂದೊಂದು ಕಾಯಿ ಬಿಟ್ಟಿದೆ ಅಷ್ಟೇ, ಒಂದು 3-4 ಕೊಯ್ದಿಲ್ಲ ಇನ್ನೂ. ಒಂದೇ ತುಂಬ ಬಿಟ್ಟರೆ ಕೊಯ್ಬೋದು. ಈ ರೀತಿ ಮಧ್ಯದಲ್ಲಿ 1-4 ಬಿಟ್ಟರೆ ಕೊಯ್ಯೋಕ್ಕಾಗಲ್ಲ. ಕೊಯ್ದು ಬೇರೆ ಜೊತೆ ಏನಾದ್ರು ಮಿಕ್ಸ್ ಮಾಡಿ ಮಾಡೋದಿದ್ರೆ ನಾವು ಕೊಯ್ಯೋಕ್ಕಾಗುತ್ತೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಬಸ್ಲೆ ಈಗ ಚಪ್ರ ಹಾಕಿರೋದ್ರಿಂದ ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ. ಫುಲ್ಲು ಫುಲ್ ಆಗುತ್ತೆ ಬಸ್ಲೆ. ಎಷ್ಟೋ ಜನಕ್ಕೆ ಕೊಟ್ಟಿದೆ, ನಮ್ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ಬಸ್ಲೆ ಸೊಪ್ಪು ಬೇಕು ಅಂತ ಹೇಳಿಬಿಟ್ಟು ಸೇಲ್ ಮಾಡಿದೆ. ಸೊ ಈಗ ಶುರು ಆಗ್ತಾಯಿದೆ, ಕುಡಿ ಬರ್ತಾಯಿದೆ. ಸೊ ಇದು ಬಂದಮೇಲೆ ನಾನು ನೆಕ್ಸ್ಟ್ ಯಾವತ್ತಾದ್ರೂ ಒಂದು ವ್ಲಾಗಲ್ಲಿ ಇದನ್ನ ಆ್ಯಡ್ ಮಾಡ್ತೀನಿ. ಇದು ಲಿಂಬೆ ಹಣ್ಣಿಂದು ಗಿಡನೂ ಮರನೂ ಅಲ್ಲ, ಕಡೆ ಗಿಡನೂ ಅಲ್ಲ, ಆ ರೀತಿ ಇದೆ ಇದು. ಸೊ ನೀವು ಯಾವ ಥರ ಬೇಕು ಅಂದ್ಕೋಬೋದು. ನೆಕ್ಸ್ಟು ಇಷ್ಟೇ. ಇಲ್ಲಿ ಒಂದು ಬ್ಯೂಟಿಫುಲ್ ದಾಸವಾಳ ಹೂವಾಗಿದೆ. ಸೂಪರ್ ಇದೆಯಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಾಗಿದೆ ಅಂದರೆ, ನಂದು ತರಕಾರಿ ವೆಜಿಟೇಬಲ್ಸು ಏನೇನಿದೆ, ಎಷ್ಟಿದೆ, ಅದನ್ನು ಕೊಯ್ಯೋದು, ಅದನ್ನು ಪಿಕ್ ಮಾಡೋದೇ ನನಗೆ ಇವತ್ತಿನ ವಿಡಿಯೋ ಆಗೋಯಿತು. ಸೊ ಇದೆಲ್ಲ ಬೇಗನೆ ಡ್ರೈ ಆಗಿ ಹೋಗುತ್ತಲ್ವ, ಹಾಗಾಗಿ ನಾನು ಮತ್ತೆ ಯಾವಾಗಲೂ ಮಾಡ್ಕೋತೀನಿ ಅಂದರೆ ಆಗಲ್ಲ. ಸೊ ಇವತ್ತಿನ ವಿಡಿಯೋ ಫುಲ್ ಇದರದ್ದೇ ಆಗಿಬಿಡಲಿ ಅಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡಿ ಇದೇ ವ್ಲಾಗ್ನ ನಾನು ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿನ್ನಗಿಂತ ಇಂದಿನ ದಿನ ನೀನು ಚೆನ್ನಾಗಿರುವುದು ನಿನ್ನ ನಿಜವಾದ ಗೆಲುವು. ಅಸಾಧ್ಯ ಅನ್ನಿಸುವ ಕೆಲಸವೇ ನಿನ್ನನ್ನು ಯಶಸ್ಸಿನ ಕಡೆ ಕರೆದೊಯ್ಯುತ್ತದೆ.
ಪ್ರತಿ ಬೆಳಿಗ್ಗೆಯೂ ಹೊಸ ಅವಕಾಶ. ನಗುತ್ತಾ ಆರಂಭಿಸು.